50 ಕುಟುಂಬಕ್ಕೆ ಒಂದೇ ಒಂದು ನಲ್ಲಿಯಲ್ಲಿ ನೀರು ಬರ್ತಾ ಇದೆ. ನೋಡಿ, 5 ವರ್ಷಗಳಿಂದ ಕೇಂದ್ರ ಸರ್ಕಾರದ ಯೋಜನೆ ಬಂದಿದೆ. ಆ ಯೋಜನೆ ಯಾರಿಗೂ ಕೂಡ ಉಪಯೋಗ ಆಗಿಲ್ಲ. ಈ ರೀತಿಯಾದಂತಹ ವ್ಯವಸ್ಥೆ ಇದೆ. ಕೇಂದ್ರ ಸರ್ಕಾರ ಸಾಕಷ್ಟು ದುಡ್ಡನ್ನು ಕೊಡುತ್ತೆ, ಅನುದಾನವನ್ನು ಕೊಡುತ್ತೆ, ಆದರೆ ಆ ಅನುದಾನ ಜನರಿಗೆ ಉಪಯೋಗ ಆಗ್ತಾ ಇಲ್ಲ. ಯೋಜನೆ ಬಂದು 5 ವರ್ಷ ಆದರೂ ಕೂಡ ಹನಿ ನೀರನ್ನು ಕೂಡ ಕಾಣ್ತಾ ಇಲ್ಲ. ಗ್ರಾಮೀಣ ಭಾಗದ ಜನರು ಮನೆ ಮನೆಗೆ ಗಂಗೆ ಎನ್ನುವಂತಹ ಯೋಜನೆಯನ್ನು ತರುತ್ತೆ ಕೇಂದ್ರ ಸರ್ಕಾರ. ಆ ಯೋಜನೆ ಅಡಿಯಲ್ಲಿ ಈ ಯೋಜನೆಯಿಂದ ಜನರಿಗೆ ಉಪಯೋಗ ಆಗ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ಏನಿದೆ ಆ ಯೋಜನೆಯಲ್ಲಿ ಹರ್ ಘರ್ ಜಲ್ ಅಂತ ಹೇಳಿ ಕೇಂದ್ರ ಸರ್ಕಾರ ಯೋಜನೆ ತಂದಿದೆ. ಆದರೆ ಯೋಜನೆ ಬಂದಿದೆ, ಇಲ್ಲಿಯವರೆಗೂ ಕೂಡ ನೀರೇ ಬಂದಿಲ್ಲ. ಏನು ಮಾಡಬೇಕು ಜಾಲ? ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ನೇಸ್ವಿ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಆಗಿರುವಂಥದ್ದು ಕಾಮಗಾರಿ ಮುಗಿದು 5 ವರ್ಷನೇ ಕಳೆದೋಗಿದೆ. ಆ ನಲ್ಲಿಗಳು ತುಕ್ಕಿಡಿತಾ ಇವೆ ಹಾಕಿರೋದು, ಆದರೂ ಕೂಡ ನೀರೇ ಬರ್ತಾ ಇಲ್ಲ. ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳ್ಕೊಳ್ಳುತ್ತೆ, ನಾವು ಮನೆ ಮನೆಗೆ ಗಂಗೆ ಅಂತ ಹೇಳ್ತೀವಿ. ಎಲ್ಲಿದೆ ಗಂಗೆ ಅಂತ ಗೊತ್ತಿಲ್ಲ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರ್ಚು ಮಾಡಿ ಹಾಕ್ಸಿದ್ದಾರೆ. 600 ಒಂದು ನಲ್ಲಿಗಳನ್ನು ಪೈಪ್ಲೈನ್ ಹಾಕಿದ್ದಾರೆ, ಜೋಡಿಸಿದ್ದಾರೆ, ಎಲ್ಲವೂ ಕೂಡ ಮಾಡಿದ್ದಾರೆ. ಆದರೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತಹ ಯೋಜನೆ ಹಳ್ಳ ಹಿಡಿತಾ ಇದೆ, ತುಕ್ಕಿಡಿದು ಹೋಗಿದೆ. ಈಗ ಮನೆ ಬಾಗಿಲಿನಲ್ಲಿ ನಲ್ಲಿ ಇದ್ರೂ ಕೂಡ ನೀರಿಗಾಗಿ ಸಾರ್ವಜನಿಕ ನಲ್ಲಿಯನ್ನು ಆಶ್ರಯಿಸ್ತಾ ಇದ್ದಾರೆ ಅಲ್ಲಿನ ಜನರು ಕೂಡ. ಗ್ರಾಮದಲ್ಲಿ ನೋಡಿ, 50ರಿಂದ 100 ಕುಟುಂಬಗಳಿಗೆ ಒಂದೇ ಒಂದು ನಲ್ಲಿ ಇದೆ. ಅಲ್ಲಿಗೆ ಬರ್ಬೇಕು ಎಲ್ಲರೂ ಕೂಡ. ಅದರಲ್ಲಿ ಎಲ್ಲರೂ ಬಂದು ಗಂಟೆಗಟ್ಟಲೆ ನಿಂತ್ಕೊಂಡು ನೀರು ತಗೋಬೇಕು. ಅದು ಕೂಡ ಒಂದೇ ಗಂಟೆ ಬರುತ್ತೆ ಅಲ್ಲಿ ನೀರು. ಇಷ್ಟರಲ್ಲಿಂದೇ ಇಡೀ ಆ ಏರಿಯಾದ ಜನ ನೀರು ತಗೊಂಡು ಹೋಗಬೇಕು, ಮುಗಿಬೀಳಬೇಕು. ಈ ರೀತಿಯಾದಂತಹ ಪರಿಸ್ಥಿತಿ. ಇದು ಗ್ರಾಮ ಪಂಚಾಯತಿಯ ಗುತ್ತಿಗೆದಾರರು ಏನಿದ್ದಾರೆ ಅವ್ರಿಗೆ ನಿರೀಕ್ಷಣಾ ಪತ್ರವನ್ನು ಕೊಡಲಾಗಿದೆ. NOC ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನೀರು ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ, NOC ಕೊಟ್ಟಿದ್ದಾರೆ. ನೀರು ಬರ್ದೇನೆ NOC ಕೊಟ್ಟಿದಾರಲ್ಲ, ಅದರಲ್ಲಿ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗುತ್ತಿಗೆದಾರರು, PDO ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರಿಂದಲೇ ಅವ್ಯವಹಾರ ಆಗಿದೆ ಇದರಲ್ಲಿ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಸರ್ಕಾರದ ಹಣ ಇಲ್ಲಿ ದೊಡ್ಡ ಮಟ್ಟದಾಗಿ ಪೋಲಾಗ್ತಾ ಇದೆ. ಇದನ್ನು ಯಾರು ಕೇಳ್ತಾರೆ ಎನ್ನುವಂತಹ ಪ್ರಶ್ನೆ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ನೋಡಿ, ನೀರು ಎಷ್ಟು ಮುಖ್ಯವಾಗಿ ಬೇಕು ಅನ್ನೋದು ಗೊತ್ತು. ಬೇಸಿಗೆ ಕಾಲ ಶುರುವಾಗ್ತಾ ಇದೆ. ಬೇಸಿಗೆ ಬಂತು ಅಂದರೆ ಸಾಕು, ಎಲ್ಲ ಕಡೆ ನೀರಿನ ಒಂದು ಅಭಾವ ಜಾಸ್ತಿ ಆಗುತ್ತೆ. ಬೆಂಗಳೂರಲ್ಲ, ಬೇರೆ ಬೇರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಗಮನಿಸ್ತೀವಿ ಎಷ್ಟು ನೀರಿಗೋಸ್ಕರ ಕಷ್ಟ ಇದೆ ಕೆಲವೊಂದು ಗ್ರಾಮಗಳಲ್ಲಿ ಅಂತ. 16 ಕಿಲೋಮೀಟರ್ ನಡೆದುಕೊಂಡು ಹೋಗಿ ತಗೊಂಡ್ಬರ್ತಾರೆ ಕೆಲವರು. ಇನ್ನು ಕೆಲವು ಕಡೆ ಸರಿಯಾದ ನಲ್ಲಿಯ ವ್ಯವಸ್ಥೆ ಇಲ್ಲ, ಎಷ್ಟೋ ಕಡೆ ಬೋರ್ ನೀರನ್ನು ಕುಡಿತಾರೆ. ಹೀಗಿರುವಾಗ ಪ್ರತಿ ಮನೆಗೂ ಕೂಡ ನೀರು ಹೋಗಬೇಕು, ಜನ ಚೆನ್ನಾಗಿರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಮಾಡುತ್ತೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿದೆ. ಈಗಾಗಲೇ ಗ್ರಾಮದಲ್ಲಿರುವಂತಹ ಪ್ರತಿ ಮನೆಗೂ ಕೂಡ ಈ ಜಲ್ ಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ನಲ್ಲಿಯನ್ನು ಹಾಕಿಸಲಾಗಿದೆ. ನೀವು ಹೋಗಿ ನೋಡಿ, ಎಲ್ಲ ಗ್ರಾಮಗಳಲ್ಲಿ ಕೂಡ ಅದನ್ನು ಹಾಕಿಸಿದ್ದಾರೆ. ಅದು ಬರೀ ಹೆಸರಿಗೆ ಮಾತ್ರ ಇದೆ, ಅದರಲ್ಲಿ ಎಲ್ಲಿ ಕೂಡ ನೀರು ಬರ್ತಾ ಇಲ್ಲ ಸರಿಯಾಗಿ. ಇದು ಈ ಒಂದು ಗ್ರಾಮದ ಸಮಸ್ಯೆ ಮಾತ್ರ ಅಲ್ಲ, ಬೇರೆ ಕಡೆ ಕೂಡ ಇದೇ ರೀತಿಯಾದ ಸಮಸ್ಯೆ ಇದೆ. ಆದರೆ ಈ ಗ್ರಾಮದ ಗೊತ್ತಾಗ್ತಾ ಇದೆ. 50ರಿಂದ 100 ಮನೆಗಳಿಗೆ ಒಂದೇ ಒಂದು ನಲ್ಲಿ ಇದೆ ಅಂದರೆ ಯೋಚನೆ ಮಾಡಿ, ಆ ಇಡೀ ಏರಿಯಾದ ಜನ ಬಂದು ಅದಕ್ಕೆ ಜಗಳ ಮಾಡಬೇಕು ನೀರಿಗೋಸ್ಕರ. ಹಾಗಾದರೆ ಸರ್ಕಾರದ ಹಣವನ್ನು ಅಲ್ಲಿರುವಂಥ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿನೇ ನುಂಗಾಕ್ತಾ ಇದ್ದಾರೆ ಅಂತಂದರೆ ಇನ್ನು ಜನರಿಗೆ ಯಾವ ಯೋಜನೆಗಳು ಸಿಗುತ್ತೆ ಅಂತ ಇದನ್ನು ಗಮನಿಸಬೇಕಾಗಿದೆ. ಹಾವೇರಿಯಲ್ಲಿ ಆಗಿರುವಂಥದ್ದು ಇದು. ಹಾವೇರಿಯ ಒಂದು ಗ್ರಾಮದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ, ಒಂದೇ ಒಂದು ನಲ್ಲಿ ಇದೆ. ಆ ನಲ್ಲಿಯಿಂದ ನೀರು ಬರಬೇಕು, ಪ್ರತಿದಿನ ಬಂದಬೇಕಲ್ಲಿ ಜನ ಹಿಡ್ಕೋಬೇಕು. ಆದರೆ ಹೆಸರಿಗೆ ಮಾತ್ರ NOC ಕೂಡ ಕೊಟ್ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತ್. ನಾವೆಲ್ಲ ಮಾಡಿಬಿಟ್ಟಿದ್ದೀವಿ, ಎಲ್ಲ ಆಗಿದೆ, ಎಲ್ಲ ಬಿಲ್ ಕೂಡ ಕ್ಲಿಯರ್ ಆಗಿದೆ. ಯಾರು ಗುತ್ತಿಗೆದಾರರು ಇರ್ತಾರಲ್ಲ, ಪೈಪ್ಲೈನ್ ಹಾಕಿರೋದಾಗಿರ್ಬೋದು, ಕೆಲಸ ಮಾಡೋದಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿನ ಜನರಿಗೆ ನೀರು ಮಾತ್ರ ಸಿಗ್ತಾ ಇಲ್ಲ. ಜೀವ ಜಲ ಆಗಿರುವಂತಹ ನೀರನ್ನು ಒದಗಿಸೋಕೆ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದ ಯೋಜನೆಯನ್ನು ತಂದು ಅದಕ್ಕೆ ದುಡ್ಡನ್ನು ಹಾಕಿ ಖರ್ಚು ಮಾಡ್ರಿ ಅಂತ ಹೇಳಿದರೆ ಇವರು ಹಾಕಿ ಅದಕ್ಕೆ ನೀರು ಕೊಡ್ತಾ ಇಲ್ಲ. ಇದಂತಹ ಅವ್ಯವಸ್ಥೆ ಅಂತ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲೂ ಕೂಡ ಇದೆ. 5 ವರ್ಷ ಏನು 4 ತಿಂಗಳು 5 ತಿಂಗಳಾದರೆ ಏನೋ ಆಗಿದೆ ಸಮಸ್ಯೆ ಅಂತ ಹೇಳ್ಬೋದು. 5 ವರ್ಷ ಆದರೂ ಕೂಡ ಅದರ ಹೆಸರಲ್ಲಿ ಬಿಲ್ ತಗೋತಾ ಇದ್ದಾರೆ ವಿನಃ ಅಲ್ಲಿ ಕೆಲಸ ಆಗ್ತಾ ಇಲ್ಲ. ಇನ್ನು ಸ್ವಲ್ಪ ದಿನ ಆದರೆ ಆ ನಲ್ಲಿಗಳೇನು ಮನೆ ಮುಂದೆ ಹಾಕಿರ್ತಾರಲ್ಲ, ಅದು ಕೂಡ ಕಿತ್ಕೊಂಡು ಹೋಗಿ ಮುರಿದೋಗುತ್ತೆ, ಕೊಳ್ತಾ ಹೋಗ್ಬಿಡುತ್ತೆ. ಆ ರೀತಿಯಾಗಿ ತುಕ್ಕಿಡಿದ್ರೂ ಕೂಡ ಈ ಯೋಜನೆ ಉಪಯೋಗ ಆಗ್ತಾ ಇಲ್ಲ. ಆದರೆ ಎಲ್ಲಿಯವರೆಗೂ ಕೂಡ ಇದ್ರ ಬಗ್ಗೆ ಗಮನ ಕೊಡೋದಿಲ್ವ ಕೇಂದ್ರ ಸರ್ಕಾರ, ಸರಿಪಡಿಸೋದಿಲ್ಲ. ಅಲ್ಲಿ ಕೂಡ ಈ ಲೋಪದೋಷ ಇರುತ್ತೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೇ ಈ ರೀತಿಯಾದಂತಹ ಅವ್ಯವಹಾರಗಳು ಆಗ್ತಾ ಇದ್ರೆ ಇನ್ನು ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಆಗೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.